ನಮೋ ನಿನಗೆ ನಮೋ ನಿನಗೆ ನಮೋ. ಸಲ್ಲದ ಮಾತಾಡಿ ಅಲ್ಲಗಳೇ ಬರು ಜನರು, ಸಲ್ಲದ ಮಾತಾಡಿ ಅಲ್ಲಗಳೇ ಬರು ಜನರು. ಎಲ್ಲಿ ಹೋದರು ಹೀನ ಕುಲದವನು ಎನ್ನುವರು, ಎಲ್ಲಿ ಹೋದರು ಹೀನ ಕುಲದವನು ಎನ್ನುವರು. ಹಿಂದೇಕೆ ಈ ಮೌನ ಕೊಡು ತಂದೆ ಕುಲಮಾನ, ಹಿಂದೇಕೆ ಈ ಮೌನ ಕೊಡು ತಂದೆ ಕುಲಮಾನ. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹುಜನ್ಮದಾತನೆ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಬಲ್ಲವನು ನೀನಾಗಿ ಎಲ್ಲವನು ತಿಳಿದಿರುವೆ, ಬಲ್ಲವನು ನೀನಾಗಿ ಎಲ್ಲವನು ತಿಳಿದಿರುವೆ. ಕೊಲ್ಲದಿರು ಕುಲದಲ್ಲಿ ನೊಂದೇನು ಬಾಳಿನಲಿ, ಕೊಲ್ಲದಿರು ಕುಲದಲ್ಲಿ ನೊಂದೇನು ಬಾಳಿನಲಿ. ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸೋ ತರುಣದಲ್ಲಿ, ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸೋ ತರುಣದಲ್ಲಿ. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹುಜನ್ಮದಾತನೆ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ, ಅಲ್ಲಿ ನಿನ್ನ ಜನ್ಮ ರಹಸ್ಯವನ್ನು ತಿಳಿಯುವೆ ಎಂದು ಅವನು ಹೇಳಿದ. ಆ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯನ್ನು ನೀನು ಮೊದಲಿನಿಂದ ಬೆಳಗುತ್ತಿರುವೆ. ನೀನಾ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಕರ್ಣ, ಕುಮಾರ, ಕಂದ. ಯಾರು ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದೆ? ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ನೀನು ಏನು ಹೇಳುತ್ತೀಯೋ ನನಗೆ ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿರುವ ಕರುಣಾದೃಷ್ಟಿಯು ಪ್ರಾಂತ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸಿದೆ. ಮತ್ತು ನಿನ್ನ ಧ್ವನಿಯು ನನ್ನ ಹೃದಯಾಂತರದಲ್ಲಿ ನೆಲೆಗೊಂಡಿದ್ದ ಚಿಕ್ಕಂದಿನ ನೆನಪನ್ನು ಚೇತರಿಸುತ್ತಿದೆ. ತಾಯಿ, ಯಾರು ತಾಯಿ ನೀನು? ನಮ್ಮಿರುವರ ಸಂಬಂಧವೇನು? ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಬಲ್ಲೆಯಾ? ಖಂಡಿತ ಮಗು. ಈ ನಿರ್ಭಾಗ್ಯಳನ್ನು ನಿನ್ನ ಹೆತ್ತ ತಾಯಾದ ಕುಂತಿ ಎಂದು ಕರೆಯುವರು ಕಂದ. ಕುಂತಿ?
ಅರ್ಜುನನ ತಾಯಿ. ಹೌದು, ಅರ್ಜುನನ ತಾಯಿ, ನಿನ್ನ ಶತ್ರುವಿನ ತಾಯಿ. ಹಾಗೆಂದು ನನ್ನನ್ನು ದ್ವೇಷಿಸಬೇಡ ಕಂದ. ಅಮ್ಮ, ಕುಮಾರ, ನೀನು ಏಕಾಂಗಿಯಾಗಿ ಈ ಗಂಗಾ ತೀರಕ್ಕೆ ಏಕೆ ಬಂದೆ ತಾಯಿ? ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇರುವುದು ಮಗು. ಕರ್ಣನಲ್ಲಿ ಭಿಕ್ಷೆ? ಹೌದು. ಕೇಳು ತಾಯಿ, ನಿನ್ನ ಅಭಿಷ್ಟ ಏನು? ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದ ಏನನ್ನಾದರೂ ಕೇಳು. ಆನಂದದಿಂದ ನಿನ್ನ ಹಡಿದಾವರಗಳಲ್ಲಿ ಅರ್ಪಿಸುವೆ. ನಿನ್ನನ್ನು ನನ್ನ ಸಂಗಡ ಕರೆದುಕೊಂಡು ಹೋಗಲು ಬಂದಿರುವೆನು ಕಂದ. ನಿನ್ನ ಸಂಗಡ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ ತಾಯಿ? ನನ್ನ ಹೃದಯ ಪೀಠಕ್ಕೆ. ನನ್ನ ಹೃದಯವು ನಿನ್ನ ಪ್ರೀತಿಯನ್ನು ಹಾರೈಸುತ್ತಿರುವುದು ಮಗು. ಅಲ್ಲಿ 5 ಜನ ವೀರಪುತ್ರರನ್ನು ಹಡೆದ ಭಾಗ್ಯವತಿ ಜನನಿ. ನಿನ್ನ ಹೃದಯದಲ್ಲಿ ಈ ಹೀನ ಕುಲದ ಸೂತ ಪುತ್ರ ಕರ್ಣನಿಗೆ ಸ್ಥಾನವಿರುವುದೇ? ಖಂಡಿತವಾಗಿ ಮಗು. 5 ಜನ ಪುತ್ರರಿಗಿಂತ ಮೊದಲನೇ ಸ್ಥಾನ ನಿನ್ನದಾಗಿರುವುದು. ಆದರೆ ಯಾವ ಅಧಿಕಾರದಿಂದ ನಾನು ಇಂತಹ ಸ್ಥಾನವನ್ನು ಹೊಂದುವೆನು? ಸತ್ಯವಾಗಿಯೂ ನಾನು ನಿನ್ನ ತಾಯಿ ಎಂಬ ಅಧಿಕಾರದಿಂದ. ಅಮ್ಮ, ನೀನು ನನ್ನ ಮಗನೆಂಬ ಅಧಿಕಾರದಿಂದ ಕಂದ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆಗೆ. ಕರುಣೆಯ ತೋರಿದೆ ಕುವರನ ಪೊರೆಗೆ. ಎಂದಿಗೆ ಈ ಋಣವ ತೀರಿಸಲಮ್ಮ. ಎಂದಿಗೆ ಈ ಋಣವ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೇವೆ ಎಂದೇ. ಅಮ್ಮ, ಜನನಿ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೇವೆ ಎಂದೇ. ಮಗುವಮ್ಮ ನಾನಾಗ ಏನೊಂದನು ಅರಿಯೆ. ಮಗುವಮ್ಮ ನಾನಾಗ ಏನೊಂದನು ಅರಿಯೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಪರಾಧನದು ತಾಯೇ. ನಾ ಮಾಡಿದ ಪರಾಧನದು ತಾಯೇ. ಆ ಕ್ಷಮೆ ಬೆನಿಸಿ ಜೀವವ ತೊರೆದೆ. ಆ ಕ್ಷಮೆ ಬೆನಿಸಿ ಜೀವವ ತೊರೆದೆ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ,
ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ, ಹೈವರ ಮಾತೆ ನಿನಗಿಹುದೇ ಕೊರತೆ. ಹೈವರ ಮಾತೆ ನಿನಗಿಹುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಫಲಿಸಿತಮ್ಮ, ಫಲಿಸಿತಮ್ಮ. ಇದೇನು ಕನಸೇ ದೇವ? ಹೆತ್ತ ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ಹತೀರಥನಿಗೆ ಗಂಗಾಜಲದಲ್ಲಿ ಸಿಕ್ಕಿದ್ದೇನೆ ಎಂದು ಜನರು ಹೇಳುತ್ತಿದ್ದರು. ಕಳೆದು ಹೋದ ನನ್ನ ತಾಯಿಯು ಕೆಲವೊಮ್ಮೆ ನನ್ನ ಕನಸಿನಲ್ಲಿ ಅವಂಕುಂತಲವತಿಯಾಗಿ ಕಾಣುತ್ತಿದ್ದಳು. ಪರದೆಯನ್ನು ಕಿತ್ತು ಅವಳ ಮುಖವನ್ನು ನೋಡುವುದರೊಳಗಾಗಿ ನನಗೆ ಎಚ್ಚರವಾಗುತ್ತಿತ್ತು. ಈ ದಿನ ಆ ಕನಸಿನ ಮಾಯಾ ರೂಪವು ಮೂರ್ತಿವೆತ್ತಾಗಿ ನನ್ನ ಮುಂದೆ ನಿಂತಿರುವುದೇ, ಅಥವಾ ನಾನೇ ಎಚ್ಚರದಲ್ಲಿ ಕನಸನ್ನು ಕಾಣುತ್ತಿದ್ದೇನೆ? ನೋಡು ದೇವಿ, ಸಂಜೆಯು ಕಳೆದು ഇരുಳಿನ ನಸುಮುಸುಕಿನಿಂದ ಕೂಡಿದ ಗಂಗೆಯ ಆಚಿನ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯ ಶಿಬಿರವು ಸಾವಿರಾರು ದೀಪಗಳಿಂದ ಬೆಳೆಯುತ್ತಿದೆ. ಮತ್ತು ಈ ಪಾರ್ಶ್ವದಲ್ಲಿ ಕೌರವರ ಅಸಂಖ್ಯಾತ ದೀಪರಾಜಿಯು ಶೋಭಿಸುತ್ತಿದೆ. ನಾಳೆ ಪ್ರಾಂತಕಾಲಕ್ಕೆ ಪ್ರಾರಂಭವಾಗುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಈ ಉಭಯ ಸೈನ್ಯಗಳು ಹೋರಾಡಬೇಕಾಗಿದೆ. ಆದರೆ ಯುದ್ಧದ ಇಂದಿನ ರಾತ್ರಿ ನನ್ನ ಶತ್ರುವಿನಾದ ಅರ್ಜುನನ ತಾಯಿಯು ನನ್ನ ಬಳಿಗೆ ಬಂದು ಧೀರವಾಣಿಯಿಂದ ನನ್ನ ಮನಸ್ಸಿನ ಪ್ರಸಕ್ತ ಮಾತೃ ಪ್ರೇಮವನ್ನು ಎಚ್ಚರಿಸುತ್ತಿದ್ದಾಳೆ. ನನ್ನ ಹೃದಯವು ಅವಳ ಕರುಣಾ ದೃಷ್ಟಿಯಿಂದ ಚೇತನ ಹೊಂದಿ ನನ್ನ ಶತ್ರುಗಳಾದ ಆ ಪಾಂಡವರನ್ನು ಸಹೋದರರೆಂದು ಆಲಂಗಿಸಲು ತವಕಿಸುತ್ತಿರು. ಹಾಗಾದ್ರೆ ತಡ ಮಾಡಬೇಡ, ನನ್ನ ಸಂಗಡ ಬಾ ಕಂದ, ಬಾ. ಬರುವೆನು ತಾಯಿ. ಸೂಜಿಗಲ್ಲನ್ನು ಕಂಡ ಕಬ್ಬಿಣದ ತುಂಡಿನಂತೆ ನಿನ್ನ ಆತ್ಮವೂ ನನ್ನನ್ನು ನಿನ್ನ ಕಡೆ ಸೆಳೆಯುತ್ತಿದೆ. ಆನಂದದಿಂದ ನಿನ್ನ ಸಂಗಡ ಬರುವೆ. ಆದರೆ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ? ಅದು ಆ ನದಿ ಆಚೆಯ ದಡದಲ್ಲಿ ಪಾಂಡವರ ಶಿಬಿರದ ದೀಪಗಳು ನಿನ್ನನ್ನು ಕೈ ಬಿಸಿ ಕರೆಯುತ್ತಿರುವೆ. ಬಾ ಮಗು. ಅಲ್ಲಿ ನಾನು ನನ್ನ ಕಳೆದು ಹೋದ ತಾಯಿಯನ್ನು ಪುನಃ ಪಡೆಯುವೇನೆ? ಖಂಡಿತವಾಗಿ ಖಂಡಿತವಾಗಿ ಪಡೆಯ ಮಗು. ಜನ್ಮದಾತೆ ಪರಮ ಪುನೀತೆ, ಜನ್ಮದಾತೆ ಪರಮ ಪುನೀತೆ, ಹೃದಯದ ಮನ ದೇವತೆ ಮಾತೆ, ಹೃದಯದ ಮನ ದೇವತೆ ಅಮ್ಮ. ಅಪಮಾನದ ಕೊಲೆಯನು ಹೋತೆ ಈ ಅಪಮಾನ
ದೇವತೆ ಅಮ್ಮ. ಅಮ್ಮ, ಕುಮಾರ, ಹಾಗಿದ್ದಲ್ಲಿ ನೀನು ನನ್ನನ್ನು ತ್ಯಜಿಸಿದ್ದೇಕೆ ತಾಯಿ? ಕುಮಾರ, ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮಾವರಣದಲ್ಲಿ ನನ್ನನ್ನು ಬಿಟ್ಟೆ ಏಕೆ? ಕರ್ಣಾರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರಿರುವರ ಮಧ್ಯೆ ಈ ದ್ವೇಷವೆಂಬ ಕಮರಿಯನ್ನೇಕೆ ತಾಯಿ ಸೃಷ್ಟಿಸಿದೆ? ಹೇಗೆ ಮಾತನಾಡುವುದಿಲ್ಲವೇ? ಹೋಗಲಿ ಬಿಡು. ಈ ಗಂಭೀರ ಅಂಧಕಾರವು ಭೂಮಿಯನ್ನು ಆವರಿಸಿರುವಂತೆ ನಿನ್ನ ಲಜ್ಜೆಯೂ ನನ್ನ ಜೀವನವನ್ನು ಅಂಧಕಾರವನ್ನಾಗಿ ಮಾಡಿಸಿದೆ. ನಾನು ಯಾವ ಪಾಪಕ್ಕಾಗಿ ಮಾತೃ ಪ್ರೇಮದಿಂದ ವಂಚಿತನಾಗಬೇಕೆಂದು ತಿಳಿಸುತ್ತಿದ್ದರೆ ಹೋಗಲಿ. ಆದರೆ ಈ ದಿನ ನೀನು ನಿನ್ನ ಕೈಯಾರೆ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ನನ್ನನ್ನು ಪುನಃ ಒಂದರಲ್ಲಿ ಬಂದಿರುವೆ ತಾಯಿ. ಕಂದ,
ಮಾತನಾಡಬಾರದು ಕಂದ. ಮೊದಲೇ ನೊಂದು ಹೋಗಿ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನಾಟುತ್ತಿರುವು. ಕುಮಾರ, ಇದುವರೆಗೂ ನೀನು ಜೀವಿಸನೆಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದಿರುವನಪ್ಪ. ಕುಮಾರ, ನಾನು ಬಾಲದಲ್ಲಿ ಮಾಡಿದ ಅಪರಾಧವನ್ನು ಕ್ಷಮಿಸು ಕಂದ, ಕ್ಷಮಿಸು. ಕ್ಷಮಿಸುವೆ ತಾಯಿ. ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯೂ ನಿನ್ನ ದುಃಖದಾಹವನ್ನು ಶಮನ ಮಾಡಿದೆ. ಕುಮಾರ, ಪುನಃ ನಾವು ನಿನ್ನನ್ನು ಪಡೆಯಬೇಕೆಂಬ ಆಸೆಯಿಂದ ಇಲ್ಲಿಗೆ ಬರಲಿಲ್ಲ ಕಂದ. ಅದು ಸಾಧ್ಯವಿಲ್ಲ ಎಂಬುದಾಗಿ ನಾನು ಚೆನ್ನಾಗಿ ಬಲ್ಲೆನು. ಆದರೆ ನಿನ್ನ ಜನ್ಮಗತವಾದ ಅಧಿಕಾರವನ್ನು ನಿನಗೆ ಕೊಡಿಸಲು ಬಂದಿರುವೆನು ಮಗನೇ. ಅಮ್ಮ, ನಾನು ಸೂತಪುತ್ರನಾಗಿಯೇ ಬೆಳೆದೆನು, ಸೂತಪುತ್ರನಾಗಿಯೇ ಉಳಿಯುವೆನು. ನನಗಿನ್ಯಾವ ಮತ್ತಿನ ಹೆಚ್ಚಿನ ಗೌರವ ಬೇಡ ತಾಯಿ, ನನಗೆ ಬೇಡ. ಹಸ್ತಿನಾವತಿ ರತ್ನ ಸಿಂಹಾಸನವು ನಿನ್ನದು. ನೀನದನ್ನು ಪುನಃ ಪಡೆದುಕೊಳ್ಳಲು ಪ್ರಯತ್ನಿಸಬೇಕು ಮಗು. ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸಬಲ್ಲ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಕುಮಾರ, ಇಂದು ನನಗೆ ರಾಜ್ಯ ಲೋಭವನ್ನು ತೋರುತ್ತಿರುವೆಯಾ? ನೀನು ಎಳೆತನದಲ್ಲಿ ಕಡಿದು ಹಾಕಿದ ಬಂಧು ಪ್ರೇಮದ ಸಸಿಯೂ ಒಣಗಿ ಹೋಗಿದೆ. ಪುನಃ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ನಾವು ಪಾಪ ಬೀಜವನ್ನು ನಡೆಯುವಾಗ ನಾವು ತಿಳಿದಿರು ಅದು ಬೇಡವಾದಾಗ ಕಿತ್ತು ಬಿಸಾಕಬಹುದೆಂದು. ಆದರೆ ವಿಧಾತನ ನಿಯಮವೇ ಬೇರೆ. ಅಂದು ನಾನು ಗಂಗಾ ನದಿಯಲ್ಲಿ ನಿನ್ನನ್ನು ತೇಳಿಬಿಟ್ಟದ ಮಗು ಇಂದು ಘಟ ಸರ್ಪವಾಗಿ ತನ್ನ ಸೋದರನ್ನೇ ಕಿತ್ತು ತಿನ್ನುವ ರಾಕ್ಷಸನಾಗಿ ಬೆಳೆದು ನಿಂತಿದೆ. ನಾನೇನು ಮಾಡಲಿ ಕಂದ, ನಾನೇನು ಮಾಡಲಿ? ಅಮ್ಮ ಕುಮಾರ, ನಿನ್ನಿಚ್ಛೆ ಇದ್ದಂತಾಗಲಿ, ಹೋಗಿ ಬಾ. ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿಯುತ್ತಿದೆ. ನಾನು ಕೇವಲ ಅಶಾಂತಿ ವಿಫಲ ಕದನವನ್ನು ಹುಡುಕುತ್ತಿರುವೆನೆಂದು ನಾನು ಬಲ್ಲೆ. ಆದರೆ ನನ್ನ ಗೆಳೆಯ ದುರ್ಯೋಧನನನ್ನು ಮಾತ್ರ ತ್ಯಜಿಸು ಎಂದು ನನಗೆ ಹೇಳಬೇಡ. ವೈಭೋಗದಲ್ಲಿ ನಾನು ದುರ್ಯೋಧನನ ಗೆಳೆಯನಾಗಿದ್ದೆನು. ಮುಂದೆ ಅವನಿಗಾಗುವ ದುರ್ಗತಿಯನ್ನು ಆನಂದದಿಂದ ಎದುರುಗೊಳ್ಳುವೆನು. ನಾನು ಅಭಿವಚನವನ್ನು ಕೊಡುವೆನು ತಾಯಿ. ಅರ್ಜುನನ ಹೊರತಾಗಿ ನಿನ್ನ 4 ಮಕ್ಕಳ ಮೇಲೆ ನಾನು ಕೈ ಮಾಡಿರುವುದಿಲ್ಲ ಎಂದು. ಕುಮಾರ, ನೀನು ಪ್ರಪಂಚದ ಅಪಮಾನದ ಆವರ್ತಕ್ಕೆ ಅನಾಥ ಶಿಶುವಿನಂತೆ ನನ್ನನ್ನು ಬಲಿ ಕೊಟ್ಟೆ. ಹಿಂದಿನಲು ಈಗಲೂ ಒಂದಿನಂತೆ ನಾನು ಕೌರವರೊಡನೆ ನಿರೀಕ್ಷಿಸುತ್ತಿರುವ ಪರಾಜಯಕ್ಕೆ ನನ್ನನ್ನು ಬಿಟ್ಟು ಬಿಡು ತಾಯಿ, ನನ್ನನ್ನು ಬಿಟ್ಟು ಬಿಡು. ಅಯ್ಯೋ ದೈವವೇ, ಇಂತಹ ಸಂಕಟನಾತ್ಮ ಸಾಮ್ರಾಜ್ಯವು ಸ್ಥಾಪನೆಗೊಳ್ಳುವುದಾದ್ರೆ ಅಂತಹ ಸಾಮ್ರಾಜ್ಯವು ಪ್ರಪಂಚದಲ್ಲೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಏನು ಕಂದ? ನನಗೋಸ್ಕರ ಒಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನು ಹೇಳು ಕಂದ, ಸತ್ಯವಾಗಿ ನಡೆಸಿಕೊಡುವೆನು ಮಗನೇ. ಈ ದಿನ ನಡೆಯುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ತಿಳಿಸಬೇಡ. ಕುಮಾರ, ಅಮ್ಮ, ಆಗಲಿ ಕಂದ. ದೈವವಶಾತ್ ನಾನು ಈ ಯುದ್ಧದಲ್ಲಿ ಹತನಾದರೆ ನನ್ನ ಅಂತ್ಯ ಸಂಸ್ಕಾರವನ್ನು ಆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ಮಾಡಿಸಬೇಕು. ಕುಮಾರ, ಅಯ್ಯೋ ದೈವವೇ, ಇಂತಹ ಸಂಕಟನಾದ ಸಾಮ್ರಾಜ್ಯವು ಸ್ಥಾಪನೆಗೊಳ್ಳುವುದಾದ್ರೆ ಅಂತಹ ಸಾಮ್ರಾಜ್ಯವು ಪ್ರಪಂಚದಿಂದಲೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆ ಎಂದು. ಅಮ್ಮ, ಕುಮಾರ, ಅಮ್ಮ,
ಇದೆಂತಹ ದುಶ್ಶಕುನ. ಪ್ರಾತಃ ಕಾಲದ ಉದಯಸೂರ್ಯ ಅನಿಸಲು ತಲೆ ಎತ್ತಿದಾಗ ಕರಾಳವಾದ ಧೂಮಕೇತೊಂದು ಕಣ್ಣು ಮುಂದೆ ನೋಡುತ್ತಿದ್ದ ಹಾಗೆ ಒಂದೆರಡು ನಕ್ಷತ್ರಗಳು ಭೂಮಿಗೆ ಉಳಿದವು. ಎಲ್ಲಿ ನೋಡಿದರೂ ಈ ದುಶ್ಶಬ್ದದ ಕೂಗುಗಳು. ಇದೆಲ್ಲದರ ಅರ್ಥವೇನು? ಇವು ನನ್ನ ಮಕ್ಕಳಿಗೆ ಯಾವ ಪತ್ತನ್ನು ಸೂಚಿಸುತ್ತಿರುವು? ಪರಮಾತ್ಮ, ಈ ಗಾಂಧಾರಿಯ ಕಪಾಲದಲ್ಲಿ ಎಂಥ ಕರುಣ ಕಥೆಯನ್ನು ಬರೆದಿರುವೆ. ಯಾರದು? ಅಮ್ಮ. ಕುಮಾರ, ಬಾಕಂದ. ರಾತ್ರಿಯೆಲ್ಲವೂ ನಿನ್ನದೇ ತಳಮಳ, ಮನಸ್ಸಿನಲ್ಲಿ ವೇದನೆ. ನಿನ್ನನ್ನು ನೋಡಬೇಕೆಂಬ ಬಯಕೆ. ಬಾಕಂದ, ನನ್ನ ಎದುರಲ್ಲಿ ಮೊಣಕಾರನ್ನು ಕುಳಿತುಕೋ. ಈ ನನ್ನ ಭದ್ರಾಸ್ತ್ರದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಅಮ್ಮ. ಕುಮಾರ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸಿದ್ದೇನೆ. ಏನು ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ. ಕುಮಾರ, ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟವರಾರು? ಅಮ್ಮ, ಈ ಬಾವುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನನು ಯಾರ ಆಜ್ಞೆಯನ್ನು ಕೇಳುವುದಿಲ್ಲ ತಾಯಿ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಂಬಳಿತವಾಗಿರುವುದು ನಿನಗೆ ತಿಳಿಯದೇ ತಾಯಿ? ತಿಳಿದಿರುವೆನು. ಆದರೆ ಇದು ನಿನ್ನ ಡಾಂಭಿಕ ಪ್ರದರ್ಶನದ ಪರಮಾವಧಿ ಎಂದು ನೀನು ಪಾಂಡವರನ್ನು ಹೆದರಿಸಲು ಹೂಡಿರುವ ಆಟವೆಂದು ಭಾವಿಸಿದೆನು. ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿಟ್ಟು ನೀನು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆ ಎಂದು ನಾವು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಈ ಯುದ್ಧವನ್ನು ನಿರ್ಮಿಸಲಿಲ್ಲ. ನನ್ನ ಮಾತನ್ನು ಕೇಳು ಕಂದ. ಪಾಂಡವರೊಂದಿಗೆ ಸಂಧಿಗೆ ಸಮ್ಮತಿಸು. ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಮಾನ ಭಾವದಿಂದ ಭೂಮಿಯನ್ನು ಆಳು ಕಂದ. ಅಮ್ಮ, ಈ ಅಪರುಷ್ಯ ವಾಕ್ಯವನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100 ಜನ ವೀರಪುತ್ರನ್ನು ಎತ್ತ ಮಾತು ನೀನು. ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳೆ ಆಗಿ ನಿಜ. ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ಪಾಲಿಸುತ್ತೇನೆ. ನನ್ನನ್ನು ಆಶೀರ್ವದಿಸುತ್ತೇನೆ. ಧರ್ಮದ ರಹಸ್ಯವನ್ನು ನೀನೇನು ಬಲ್ಲೆ? ಧರ್ಮದ ಸಲುವಾಗಿ ಜನರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿಗೊಡುವರು. ಆದರೆ ನೀನು ಲೋಭಗ್ರಸ್ತ ನಾನಿ ಪಾಂಡವರನ್ನು ನಾನಾ ರೀತಿಯಿಂದ ಹಿಂಸಿಸಿ ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿ ವಸ್ತ್ರಾಭರಣಕ್ಕೆ ಪ್ರಯತ್ನಿಸಿ ಸ್ತ್ರೀ ಜಾತಿಯ ಮಾತೃತ್ವವನ್ನು ಕಾಲಿನಿಂದ ತುಳಿದೆ. ಸ್ತ್ರೀಯರಲ್ಲಿ ಜನಿಸಿ ಸ್ತ್ರೀಯರಿಂದ ಪಾಲಿತನಾಗಿ ಕೊನೆಗೆ ಸ್ತ್ರೀಯರಿಗೆ ಸಿಗಬೇಕಾದ ಸಹಜಸಿದ್ಧ ಸನ್ಮಾನವನ್ನು ಕಾಲಿನಿಂದ ನಿರಾಕರಿಸಿದೆ. ಛಲಬೇಕೆ ಕುರು ನಂದನ, ಛಲಬೇಕೆ ಕುರು ನಂದನ, ನಿನ್ನ ಛಲಕ್ಕಾಗಿದೆ ಕಪಿದಿ ಮಂದವರನ, ಛಲಬೇಕೆ ಕುರು ನಂದನ. ಕುಮಾರ, ನನ್ನ ಮಾತನ್ನು ಕೇಳು ಕಂದ, ಕೇಳು ಕಂದ. ಕಂದ,
ಕುಮಾರ ವರದಾಂಧಾರ ವಂಶದ ಸಹೋದರನ್ನು ಪಡೆದ ಮಹಾಜನನಿ ವರದಾಂಧಾರ ವಂಶದ ಸಹೋದರನ್ನು ಪಡೆದ ಮಹಾಜನನಿ ವ್ಯಾಕುಲ ಬಿಡದಿರುತ್ತಿದ್ದೆ ಬಿಡದಿರುತ್ತಿದ್ದೆ ಛಲವನ್ನು ರಂಗಮಲ್ಲನ ಛಲವನ್ನು ಭಯವೇಕೆ ಮಾತೆ ನಿನ್ನ ಭಯಗಾರಿರೇ ವಂಶದ ಮನು ಭಯವೇಕೆ ಬಿಡು ನಮ್ಮ ಭಯವೇಕೆ ಕೆಳಗೆ ಭಯವೇಕೆ ಮಾತೆ ನಿನ್ನಂತ ಲೋಭಿಯು ದೂರ್ತನು ನೀಚಾಶೆಯನು ಧರ್ಮವನ್ನು ತಿಳಿಯಲು ಹೇಗೆ ಸಾಧ್ಯ? ತಿಳಿಯುವಿச்சு ನಿನಗಿದ್ರೆ ಪಾಂಡವರೊಂದಿಗೆ ಸಂಧಿಗೆ ಸಂಬಂಧಿಸು. ಪಾಂಡವರು 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 ಮಾಡಿದ್ದ ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಧಿಕ್ಕಾರಲಿ. ಕುಮಾರ ಪತ್ನಿ ಅಪಮಾನವನ್ನು ನೋಡುತ್ತಾ ಸುಮ್ಮನೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ ಮಾನವ ಧರ್ಮವೂ ಅಲ್ಲ. ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನಂತಃಪುರ ಸಾಮಾನ್ಯ ಒಬ್ಬ ಛೇದಗಾಗಲಿ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ಜನನಿ? ಏನು ಮಾಡುತ್ತಿದ್ದೆ? ಪರಬದ್ಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ನನ್ನ ಪ್ರತಿಕಕ್ಷಿಯಾಗಿ ನಿಂತಿದ್ದರೂ ಸಹ ಲೆಕ್ಕಿಸದೆ ಅಪಮಾನದ ಪ್ರತಿರೋಧವನ್ನು ತೋರುತ್ತಿದ್ದೆನು. ಆದರೆ ಆ ಧರ್ಮ ದುರೀರರು ಮಾಡಿದ್ದೇನು ತಾಯಿ? ಒಬ್ಬ ನಿಸ್ಸಹಾಯಕ ಏಡಿಯೂ ಒಪ್ಪದಂತ ತಟಸ್ಯ ಭಾವ. ಅದಕ್ಕಾಗಿ ಅಮ್ಮ ಆ ಪಾಂಡವರೆಂದರೆ ನನಗಷ್ಟೊಂದು ದ್ವೇಷ. ಅವರು ಬರದ ಗಂಡದ ಕಳಂಕ ಸ್ವರೂಪರು. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ಪೂರ್ವ ಜನರ ಪುಣ್ಯ ಸ್ಮೃತಿ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದರ ಸಲುವಾಗಿ ದೀಕ್ಷಾಬದ್ಧನಾಗಿರುವುದು. ನನ್ನನ್ನು ಆಶೀರ್ವದಿಸಿದೆ. ಛೇ ದುಷ್ಟ! ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆ ಗೊತ್ತು ಅಷ್ಟೊಂದಿರುವುದೇ. ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ನಿನಗೆ ಆಶೀರ್ವಾದವನ್ನು ಕೊಡುವ ಮೊದಲು ನಾನು ನನ್ನ ಕಂಠವನ್ನು ಬಂಧಿಸಿ ವಾಕ್ಪೂರ್ತಿಯು ನಾಶವಾಗುವಂತೆ ಮಾಡುವೆನು. ಹೊರಟು ಹೋಗು ದುಷ್ಟ! ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಅಮ್ಮ, ನೀನಿನ್ನು ಪ್ರಕೃತಿಸ್ಥಳಾಗಿಲ್ಲ. ನಾನು ಪುನಃ ನೋಡುವೆನು. ಹಾ ಪರಮಾತ್ಮ, ಈ ತಾಯಿ ಹೃದಯ ಎಂತಹ ಪವಿತ್ರ ವಸ್ತುವಿಂದ ನಿರ್ಮಿಸಿರುವೆ. ಮಕ್ಕಳು ಎಂತಹ ಕಟುಕರಿ ಆಗಿರಲಿ, ದ್ರೋಹಿಗಳೇ ಆಗಿರಲಿ, ಆದ್ರೂ ತಾಯಿ ಯಾವತ್ತೂ ಮಕ್ಕಳನ್ನು ನಿರಾಕರಿಸುವುದಿಲ್ಲ. ಹೀಗಿರುವಾಗ ನಾನು ಮಾತ್ರ ನನ್ನ ಕಂದನನ್ನು ಹೇಗೆ ನಿರಾಕರಿಸಲಿ? ಈತನು ನನ್ನ ಪ್ರಿಯ ಪುತ್ರನು. ನನ್ನ 100 ಜನ ಮಕ್ಕಳಲ್ಲಿ ಈತನು ನನ್ನ ಅತಿ ಪ್ರೇಮದಿಂದ ಸಾಕಿ ಸೊಲಿದೆನು. ಆದ್ರೆ ಇಂದು ಈತನು ನನ್ನ ಮಾತನ್ನೇ ಕೇಳುತ್ತಿಲ್ಲವಲ್ಲ. ನಾನೇನು ಮಾಡಲಿ? ಇಲ್ಲ, ನಾನು ನನ್ನ ಕಂದನನ್ನು ತೊರೆಯಲಾರೆ. ಕುಮಾರ, ದುರ್ಯೋಧನ, ಕಂದ, ಈ ಗಾಂಧಾರಿಯ ಭದ್ರಾಸನದಿಂದ ಒಂದು ಹುಲ್ಲುಕಟ್ಟೆಯು ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗೋದು. ಬಾ ಮಗನೇ, ನನ್ನ ಎದುರಲ್ಲಿ ಮಣಕಾರಲು ಕುಳಿತುಕೋ. ಈ ನನ್ನ ಭದ್ರಾಸನದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಹೋಗು ಕುಮಾರ, ಅಪ್ರತಿಮ ಶೌರ್ಯದಿಂದ ರಣರಂಗದಲ್ಲಿ ಹೋರಾಡು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಯಥೋ ಧರ್ಮಸ್ಯ ತಥೋ ಜಯ. ಯಥೋ ಧರ್ಮಸ್ಯ ತಥೋ ಜಯ. ಯಥೋ ಧರ್ಮಸ್ಯ ತಥೋ ಜಯ. ಹಾಗಾದರೆ ನನ್ನ ವಿಜಯವು ಖಚಿತವಾಯಿತು. ಕಾಲೋಚಿತವಾದ ಈ ಕ್ಷತ್ರಿಯ ಧರ್ಮವನ್ನು ನಾನೆಂದಿಗೂ ತ್ಯಜಿಸುವುದಿಲ್ಲ ತಾಯಿ. ಯಾರು ಎದುರಿಸಬಲ್ಲವರು? ಯಾರು ಎದುರಿಸಬಲ್ಲವರು? ಮಲ್ಲನ ಯಾರು ಎದುರಿಸಬಲ್ಲವರು? ಗಜಪುದರ ಸರಬುದ ಬಲ ಚೌದಗೆ ಎದುರೋಗುವರೆ ಆ ಪಾಂಡವರು. ಗಜಪುದರ ಸರಬುದ ಬಲ ಚೌದಗೆ ಎದುರೋಗುವರೆ ಆ ಪಾಂಡವರು. ಗುಡುಗುಡುಗಿಸಿ ಬ್ರಹ್ಮಾಂಡವ ನಡುಗಿಸಿ, ಗುಡುಗುಡು
ಮನದಿಸಿ ಬ್ರಹ್ಮಾಂಡವನ್ನು ವರವ ರಥವ ಪರಿಪಾಲಿಸುವೆ ವರವ ರಥವ ಪರಿಪಾಲಿಸುವೆ ಯಾರು ಎದುರಿಸಬಲ್ಲವರು ಸಲದಂಗಮಲ್ಲ ಯಾರು ಎದುರಿಸಬಲ್ಲವರು ಕುಂತಿತನು ಜರಂ ಪಂತದಿ ಸೋಲಿಸಿ ಬಂದು ಬಳಿಗೆನು ಕಾಣದೆ ಮುಂದ ಸಮರದಿ ಸೋದರ ಮುಂದ ಸಮರದಿ ಸೋದರ ಚಿಂತೆಯ ಗೈಯುವ ದರೆಯೊಳಗೆ ಚಿಂತೆಯ ಗೈಯುವ ದರೆಯೊಳಗೆ ಯಾರು ಎದುರಿಸಬಲ್ಲವನು ಸಲತಂಗಮಲ್ಲ ಯಾರು ಎದುರಿಸಬಲ್ಲವನು ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿರಿ. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ಮಹಾವೀರನನ್ನೊಂದು ಸಾರಿ ನೋಡುವೆನು. ನಿನ್ನ ಇಚ್ಛೆ ಪಾರ್ಥ. ದುರ್ಯೋಧನನ ಹಿತಕಾಂಕ್ಷೆಯಿಂದ ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನೊಂದು ಸಾರಿ ತೋರಿಸು. ನಿನ್ನ ಇಚ್ಛೆ ಪಾರ್ಥ. ವಿಜಯ ವಿಜಯ ಜವದೋಲ್ ವೀಕ್ಷಿಸೈ ಮೇರೆ ವಿ ರಣಭೂಮಿಯ ಪೊರೆಯ ವಿಜಯ. ಪಾರ್ಥ, ಪರಮಾತ್ಮ. ವಿಜಯ ವಿಜಯ ಜವದೋಲ್ ವೀಕ್ಷಿಸೈ ಮೇರೆ ವಿ ರಣಭೂಮಿಯ ಪೊರೆಯ ವಿಜಯ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಗೋಪಾಲು ಭಯಂಕರ. ಪಾರ್ಥ, ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಗೋಪಾಲು ಭಯಂಕರ. ಮಹಾರಥಿ ಕಬವು ಪದಾಂತಿ ಪರಿವೃತ. ಅರ್ಜುನ, ಪರಮಾತ್ಮ. ಮಹಾರಥಿ ಗಬವು ಪದಾಂತಿ ಪರಿವೃತ ಮಹೋಗ್ರಾರಿ ಭಟ ಸಮಕ್ರಾಂತ ವಿಜಯ ವಿಜಯ ಜವದೋಲ್ ವೀಕ್ಷಿಸೈ ಮೇರೆ ವಿ ರಣಭೂಮಿಯ ಪೊರೆಯ ವಿಜಯ. ಐತ ನಿವಾಯುತ ತುರುಗ ಗಜ ಸಹಿತ ಪ್ರಭವ ವಿಭವ ಮುದಿತ. ಅರ್ಜುನ, ಐತ ನಿವಾಯುತ ತುರುಗ ಗಜ ಸಹಿತ ಪ್ರಭವ ವಿಭವ ಮುದಿತ. ತ್ರೋಯಿನ ರೋಚಿ ಕುಲ ಮಾಪ್ತಿ ನಿಖಿಲ ತ್ರೋಯಿನ ರೋಚಿ ಕುಲ ಮಾಪ್ತಿ ನಿಖಲ ಮಹೋಗ್ರಾರಿ ಭಟ ಸಮಕ್ರಾಂತ ವಿಜಯ ವಿಜಯ ಜವದೋಲ್ ವೀಕ್ಷಿಸೈ ಮೇರೆ ವಿ ರಣಭೂಮಿಯ ಪೊರೆಯ ವಿಜಯ. ಅರ್ಜುನ, ಪರಮಾತ್ಮ. ನೋಡು, ಚದುರಂಗ ಬಲ ಸಮೇತ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು, ತನಗೆ ಪ್ರಿಯಕರಣ ದುಶ್ಶಾಸನವನ್ನೇ ಅಶ್ವಾರೂಢನಾಗಿ ದುರ್ಯೋಧನನು ಸೇನಾ ವೀಕ್ಷಣೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆಗಡೆ ಸೌಬಲ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರಥಗಳಲ್ಲಿ ಕುಳಿತುಕೊಂಡಿರುವರೆ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆ ನಿಂತಿರುವರು. ಅವರ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ರತನದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತುಕೊಂಡಿರುವರೇ ಕೌರವರ ಸೇನಾಧಿಪತಿ ಭೀಷ್ಮನು. ಅವನ ನೆರಗೂದಲಿಂದ ಮಸ್ತಕದಲ್ಲಿ ತುಂಬಿದ ವಜ್ರ ಖಚಿತವಾದ ಅಧಿಕಾರ ಮಕುಟವು ಕಂಗೊಳಿಸುತ್ತಿರುವುದು.
ಅವನು ನಿಮ್ಮ ಪಿತಾಮಹನು ಭರತ ವಂಶರ ಕೀರ್ತಿ ಜ್ಯೋತಿ. ಯುದ್ಧ ಪ್ರಾರಂಭಿಸುವ ಮೊದಲು ಆತನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಮಾತಿನಲ್ಲಿ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ಮಾತಿನಲ್ಲಿ ಹೇಳಬಲ್ಲೆನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಸಮರದಿ ಸೆಣಸಾಡೆನಾ, ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ ಪರಮಾತ್ಮ. ಅಂದವರ ಚಿರಚೇದಿಸನ ಪರಮಾತ್ಮ. ಕುರು ಬಾಂಧವರ ಚಿರಚೇದಿಸನ, ಕುರು ಬಾಂಧವರ ಚಿರಚೇದಿಸನ, ಕುರು ಬಾಂಧವರ ಚಿರಚೇದಿಸನ. ಅಲ್ಪ ಭೋಗಕ್ಕೆ ವಾದಿ ಪಾತಗಿಯಾಗಲನೆ, ಅಲ್ಪ ಭೋಗವ ಬಯಸಿ ಪಾತಗಿಯಾಗಲನೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಇದೆ ಗಾಡಿವ ಜಾರುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಡಿವ ಸೋಲುತ್ತಿದೆ ಕೈ ಕಾಲು, ಗಾಂಡೀವ ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು. ಅಲ್ಪ ಭೋಗವ ಬಯಸಿ ಮತಿ, ಅಲ್ಪ ಭೋಗವ ಮರೆತು ಪಾತಗಿ ನೀನಾದೆ. ಪತವ ಕಂದೇವ ಮತಿಯಿಲ್ಲಲಾದೆ. ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಸೆಣಸಾಡೆನ. ವಾಸುದೇವ, ಏನು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನವು ಉಂಟಾಗುತ್ತಿರುವುದು. ನಾಲಿಗೆಯು ಒಣಗಿತು, ಗಾಂಡೀವವು ಕಳಚಿತು, ಕೈಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ನಾನು ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ಭರತ ವಂಶದ, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ನಾವು ವಧಿಸಲಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಈ ಗುರುವಂದನೆಗೆ, ಜ್ಞಾತಿ ಹಿಂಸೆಗೆ, ಗುರು ವಧೆಗೆ ಕೈ ಹಾಕಲಾರೆನು. ರಥವನ್ನು ಹಿಂದಿರುಗಿಸು ಮಿತ್ರ, ನನಗೆ ಈ ಯುದ್ಧವೂ ಬೇಡ. ಅರ್ಜುನ, ಇಂತಹ ವಿಷಮಾವಸಾರದಲ್ಲಿ ನಿನ್ನಲ್ಲಿ ಕಶ್ಮಲ ಭಾವವು ಹೇಗೆ ಹುಟ್ಟಿತು? ಕುದಶ್ವಾ ಕಶ್ಮಲಮಿದಂ, ಕುದಶ್ವಾ ಕಶ್ಮಲಮಿದಂ ವಿಷಮೇ ಸಮಪಶ್ಚಿತ ಅನಾರ್ಯ ದುಷ್ಟಮಾ ಸ್ವರ್ಗಿ ಮಾಮಕೀರ್ತಿ ಅರ್ಜುನ.
ಅರ್ಜುನ ಅರ್ಜುನ, ಇಂತಹ ವಿಷಮಾವಸಾರದಲ್ಲಿ ನಿನ್ನಲ್ಲಿ ಕಶ್ಮಲ ಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನೂ ಹಿಡಿಯಬೇಡ. ನರನೆಂದು ಹೆಸನಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತೊರೆದು ಯುದ್ಧಕ್ಕೆ ಸಿದ್ಧನಾಗ ಪಾರ್ಥ. ಕಥಂ ಭೀಷ್ಮಂ ಮಹಾಸಂಖ್ಯೆ ದ್ರೋಣಾಂಚ ಮಧುಸೂದನ. ಕಥಂ ಭೀಷ್ಮಂ ಮಹಾಸಂಖ್ಯೆ ದ್ರೋಣಾಂಚ ಮಧುಸೂದನ. ಇತು ಪ್ರತಿಯೋ ಸ್ವಾಮಿ ಪೂಜಾರ್ಯ ವರಿಸೂದನ. ಪೂಜಾರ್ಯ ವರಿಸೂದನ. ಪರಮಾತ್ಮ, ಒಂದು ಸಾರಿ ಪುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪಿತಾಮಹನು. ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯದ ಮೇಲಿನ ಆಸೆಯಿಂದ ರಾಜ್ಯಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡುವುದು ನನಗೆ ಸಮ್ಮತವಿಲ್ಲ. ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ ಕೃಷ್ಣ. ಅರ್ಜುನ, ಯಾರನ್ನು ಯಾರು ಓದಿಸುವರು? ಅಳಿವಿಲ್ಲದ ಆತ್ಮವನ್ನು ಓದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಟಿ ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಕೂಡ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನೀ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ದೇಹವು ಕಂಪಿಸುತ್ತಿರುವುದು. ದುಸ್ಸಹ ಸೈನ್ಯಾಕ್ಯದಿಂದ ಸರ್ವಾಂಗಗಳು ನಿಶ್ಚೇಜಿತವಾಗುತ್ತಿರುವು. ನಾನು ಏಡಿಯಲ್ಲ, ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಏ ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಅಕೀರ್ತಿ ಭಾಜನೆನಿಸುವೆ. ಸ್ವಧರ್ಮನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಕೀರ್ತಿ ಭಾಜನೆನಿಸುವೆ. ಶತ್ರುಗಳು ನಿನ್ನಂಥ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಏಡಿ ಎಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಕರ್ಮವು ಪೌರುಷರ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದನೆಗೂ ಪಾತ್ರನು, ಸರ್ವರ ನಿಂದನೆಗೂ ವರ್ಜಿತನು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೆ ಉತ್ತರವನ್ನು ಕರುಣಿಸುವುದೇವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ.
ಫಲವೂ ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು, ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ನಮಸ್ಕಾರ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಮೋಹವು ನಾಶವಾಯಿತು, ಅಂಧಕಾರವು ಅರಿಯಿತು. ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿದೆನು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮಜಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನ, ಅಧರ್ಮ ಉದ್ಧಾರವಾಗುವುದು, ಸಜ್ಜನರ ಪಾಲನೆ, ದುಷ್ಟರ ನಾಶ, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು ಪಾರ್ಥ. ಪರಮಾತ್ಮ, ನಿನ್ನೀ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸುವ ಮಹಾವೇಮ. ಯದಾ ಯದಾ ಯಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಅರ್ಜುನ, ನಾನು ಮಾಯಾರೂಪಿ, ದಾರಿದ್ರ್ಯ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಶಕ್ತಿಯನ್ನು, ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಜಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧ ಅಹಂಕಾರಗಳೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜರ ಪದಕೆರೆಗೆ ನಿಲ್ಲಿಸುವೆನು. ಬಹುರೂಪಾತ್ಮಕವಾದ ಪ್ರಪಂಚದ ಪ್ರಭವ ಪ್ರಳಯಗಳಿಗೂ ಉದಯ ವಿನಾಶಕ್ಕೂ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಂತರ್ಯಾಮಿಯಾದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರಲ್ಲಿನ ಕಾಂತಿಯು ನನ್ನದು, ಮನುಷ್ಯರಲ್ಲಿನ ಪೌರುಷವು ನನ್ನದು, ವೇದಗಳಲ್ಲಿನ ಓಂಕಾರವೂ ನಾನು. ರುದ್ರರಲ್ಲಿ ನಾನು, ದೇವತೆಗಳಲ್ಲಿ ಇಂದ್ರನು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅಬೋಧ. ಅದರಲ್ಲೊಂದು ಅಲ್ಪಾವರ್ತದಿಂದ ಜಗತ್ತಿನ ಪ್ರಭವ ಪ್ರಳಯಗಳು ಪ್ರಾರಂಭವಾಗುವುದು ಪಾರ್ಥ. ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಈಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ಕರಾಳ ಕಾಳ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಶಾನಿ ಆಪೋಷಣೆ ಮಾಡಿ ನನ್ನುದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಹೊಂದುವೆ ಪಾರ್ಥ. ಆಯ್ತು. ಆಹಾ, ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು. ಕಾಲುಗಳಲ್ಲಿ ಕೈಕಾಲುಗಳು ಕಂಪಿಸುತ್ತಿರುವವು, ವಾಕ್ಸ್ಮೃತಿ ಇಲ್ಲ. ಭಕ್ತ ಪರಾಧೀನ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತರ ಹೃದಯದಲ್ಲಿ ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ,
ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಜಾತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ಬಿಡಲಾರೇನಯ್ಯ ನಿನ್ನ ವಿಶ್ವರೂಪವ, ನೋಡಲಾರೇನು ಪ್ರಭು ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚಿರದಿ, ಜೋಡಿಸಿ ಕರಗಳ ಬೇಡುವೆ ಚಿರದಿ. ಮಾಡು ಕೃಪೆಯನು ಪಾಮರನೆನ್ನೋಳು, ಮಾಡು ಕೃಪೆಯನು ಪಾಮರನೆನ್ನೋಳು. ರೂಪದ ಬೇಗೆಯದ ಭೀಕರ ರೂಪದ ಬೇಗೆಯನ ಸೈತೆ. ಚರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ. ಮುಕ್ತಿಯ ನೊಂದು ಬಳಲಿದೆ. ಮುಕ್ತಿಯ ಕರುಣಿಸು ನೀ ರಾಧಾರಮಣ, ಶಕ್ತಿಯ ಕರುಣಿಸು ನೀ, ಕರುಣಿಸು ನೀ, ಕರುಣಿಸು ನೀ. ಭಕ್ತಪರಾಧಿನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾ ಮಧುರವಾದ ನಿನ್ನ ಸೌಮ್ಯ ರೂಪ ಮಂದಹಾಸವನ್ನು ತೋರು. ಏ ಲಲನಾ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ? ಭಯವನ್ನು ಬಿಡು ಪ್ರಾಣಸಕ, ಗದಾಚಕ್ರ ಶೋಭಿತನಾಗ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನೌಕೆಯಂತೆ ನಿನ್ನ ಹೃದಯವು ಶಾಂತವಾಗಿರಲಿ. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪ್ರಥಭಷ್ಟವಾಗದಂತೆ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರಿಯಾಗಿ ನಿಂತಿರುವೆನು ಪಾರ್ಥ. ಆಜ್ಞೆ ಮಾಧವ.